ಹಲೋ, ವೆಲ್ಕಮ್ ಟು ವೈಬ್ ವಿತ್ ಎಮ್ ಎಸ್ ಕನ್ನಡ. ಸೊ ಇವತ್ತಿನ ಟಾಪಿಕ್ ಟಿ ಶರ್ಟೇ ಹೇಳ್ತಿರೋ ಹಾಗೆ RCB ಮತ್ತು IPL ಬಗ್ಗೆ ಮಾತಾಡೋಣ ಅಂತ. ನಿನ್ನೆ ಮ್ಯಾಚ್ ಅಂತೂ ಕ್ರೇಜಿ ಆಗಿತ್ತು ಗುರು. RCB ಮತ್ತು ಮುಂಬೈ ಇಂಡಿಯನ್ಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಫ್ IPL 2026 ಅಂದರೂ ತಪ್ಪಾಗಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟು. RCB ಟಾಪ್ ಆಫ್ ದ ಟೇಬಲಲ್ಲಿ ಸದ್ಯಕ್ಕಿದ್ದರೂ ಅವ್ರಿಗೆ ಜಿತೇಶ್ ಶರ್ಮಾ ಮತ್ತು ರೊಮಾರಿಯೋದು ಔಟ್ ಆಫ್ ಫಾರ್ಮು ಮತ್ತು ಫಿಲ್ ಸಾಲ್ಟ್ ಇಂಜುರಿ ತುಂಬ ಕಾಡ್ತಿದೆ. ಇದ್ರ ಮಧ್ಯೆ ತುಂಬ ಡಿಸ್ಕಷನ್ ನಡೀತಿದೆ ಪ್ಲೇಯಿಂಗ್ 11ಅಲ್ಲಿ ಚೇಂಜಸ್ ಏನಾಗಬೇಕು ಅಂತ. ಅದ್ರ ಬಗ್ಗೆ ಮಾತಾಡೋಣ ಅನಿಸ್ತು. ಸೊ ಫಸ್ಟ್ ಚೇಂಜಸ್ ಎಲ್ಲ ಹೇಳ್ತಿರೋಂಥದ್ದು ಜಾರ್ಡನ್ ಕಾಕ್ಸ್ನ ಬೆಥಲ್ ಜಾಗದಲ್ಲಿ ಆಡಿಸಿ ಜಿತೇಶ್ ಶರ್ಮಾ ಜಾಗದಲ್ಲಿ ವೆಂಕಟೇಶ್ ಅಯ್ಯರ್ ಆಡಿಸ್ಬೇಕು ಅಂತ. ಬಟ್ ಪ್ರಾಬ್ಲಮ್ ಇಲ್ಲಿ ಏನಾಗುತ್ತೆ ಅಂದರೆ ಜಾರ್ಡನ್ ಕಾಕ್ಸು ಟಾಪ್ ಆಫ್ ದ ಆರ್ಡರ್ ಬ್ಯಾಟ್ಸ್ಮನ್, ಓಕೆನಾ. ಸೊ ವೆಂಕಟೇಶ್ ಅಯ್ಯರು ಮಿಡಲ್ ಆರ್ಡರಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಅವ್ರದ್ದು ಟಾಪ್ ಪರ್ಫಾರ್ಮೆನ್ಸ್ ಎಲ್ಲ ನೀವು ನೋಡಿದ್ರೆ ಬಂದಿರೋಂಥದ್ದು ಟಾಪ್ ಆರ್ಡರಲ್ಲೇ. ಸೊ ನೀವು ಜಾರ್ಡನ್ ಕಾಕ್ಸ್ನೂ ಯೂಶ್ವಲಿ ಬರೋಂಥದ್ದೇ ಇಲ್ಲ ಸ್ಟಾರ್ಟಿಂಗ್ ಫಸ್ಟ್ ಅಂದರೆ ಓಪನರ್ಸ್ ಆಗಿ ಅಥವಾ ಫಸ್ಟ್ ಅಥವಾ ಸೆಕೆಂಡ್ ಡೌನಲ್ಲಿ. ಸೊ ಆಮೇಲೆ ಇದರಲ್ಲಿ ಇನ್ನೂ ಒಂದು ಮೇನ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಸಾಲ್ಟ್ ಅಪ್ಡೇಟ್ ಏನೂ ಗೊತ್ತಿಲ್ಲ ಅಫಿಷಿಯಲ್ ಆಗಿ. ಸಪೋಸ್ ಏನಾದರೂ ಮತ್ತೆ ವಾಪಸ್ ಆದರೆ ಮತ್ತೆ ಸಾಲ್ಟ್ನ ಎಲ್ಲ ಆಡಿಸ್ತೀರಾ? ಸಾಲ್ಟ್ನ ಜಾರ್ಡನ್ ಕಾಕ್ಸ್ ಜಾಗದಲ್ಲಿ ಆಡಿಸ್ತಾರೆ, ವಿಕೆಟ್ ಕೀಪರ್ ಇರೋಲ್ಲ. ಸೊ ಇದು ಒಂದು ಮೇನ್ ಪ್ರಾಬ್ಲಮ್. ಇದ್ರ ಜೊತೆಗೆ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಜಿತೇಶ್ ಶರ್ಮಾ ಲಾಸ್ಟ್ ಮ್ಯಾಚ್ ಹೆಂಗೋ ಒಂದು 2 6 ಹೊಡೆದು ಹೆಂಗೋ ಒಂಥರ ಫಾರ್ಮಲ್ಲಿ ಸ್ವಲ್ಪ ಬಂದಂಗೆ ಅನಿಸ್ತು. ರೊಮಾರಿಯೋ ಫಾರ್ಮಲ್ಲಿ ಇಲ್ಲದೆ ಇರೋವಂಥದ್ದು. ಬಟ್ ರೊಮಾರಿಯೋ ಜಾಗದಲ್ಲಿ ಯಾರಿಗೆ ಆಡಿಸ್ತೀರಾ ಅನ್ನೋದೇ ಮೇನ್ ಇಂಪಾರ್ಟೆಂಟ್. ರೊಮಾರಿಯೋ ಜಾಗದಲ್ಲಿ ಕಾಕ್ಸ್ನ ಆಡಿಸ್ತೀರಾ ಅಂದರೆ ಒಂದು ಬೌಲಿಂಗ್ ಆಪ್ಷನ್ ಮಿಸ್ ಆಗುತ್ತೆ. ಅದ್ರ ಜೊತೆಗೆ ಕಾಕ್ಸು ಫಿನಿಷರ್ ರೋಲಲ್ಲಿ ಹೆಂಗೆ ಸೆಟ್ ಆಗ್ತಾರೆ ಗೊತ್ತಾಗಲ್ಲ. ಸೊ ಓಕೆ, ರೊಮಾರಿಯೋ ಜಾಗದಲ್ಲಿ ಅಂದರೆ ಬ್ಯಾಟಿಂಗ್ ಆಪ್ಷನ್ನೇ ಬೇಡ, ಜೇಕಬ್ ಡಫಿನ ಆಡಿಸ್ತೀರಾ ಅಂದರೆ ಬ್ಯಾಟಿಂಗ್ ಸ್ಟ್ರೆಂತು ಒಂದೊಂದು ಸಲ ಅದು ವೀಕ್ ಆಗುತ್ತೆ. ಯಾಕಂದರೆ ಅಟ್ ದಿ ಎಂಡ್ ಅಂದರೆ ರೊಮಾರಿಯೋ ಬೇಕಾಗ್ಬೋದು ಒಂದೊಂದು ಮ್ಯಾಚಲ್ಲಿ ಅಂತ ನನಗನ್ಸುತ್ತೆ. ಸೊ ಓಕೆ, ಅದು ಬೇಡ. ರೊಮಾರಿಯೋ ಜಾಗದಲ್ಲಿ ವೆಂಕಟೇಶ್ ಅಯ್ಯರ್ನ ಫಸ್ಟು ಓಪನಿಂಗ್ ಕಳಿಸಿ ರೊಮಾರಿಯೋ ಜಾಗದಲ್ಲಿ ಜಾರ್ಡನ್ ಕಾಕ್ಸ್ ಆಡಿಸ್ಬೋದು. ಮತ್ತು ವೆಂಕಟೇಶ್ ಅಯ್ಯರ್ ಇನ್ನೊಂದು ಬೌಲಿಂಗ್ ಆಪ್ಷನ್ ಆಗಿ ಯೂಸ್ ಮಾಡ್ಬೋದು. ಜಾರ್ಡನ್ ಕಾಕ್ಸು ಫಿನಿಷಿಂಗ್ ರೋಲಲ್ಲಿ ಸೂಟ್ ಆಗ್ತಾರ ಗೊತ್ತಿಲ್ಲ. ಮತ್ತು ಸಾಲ್ಟ್ ಏನಾರು ಬಂದರೆ ಆವಾಗ ಒಂದು ಬೌಲಿಂಗ್ ಆಪ್ಷನ್ ಮಿಸ್ ಆಗುತ್ತೆ. ಇದ್ರ ಮಧ್ಯ ಟಿಮ್ ಡೇವಿಡ್ ಒಂದು ಗೆಸ್ಚರ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಮೇಲೆ. ಸೊ ಅದ್ರ ಬಗ್ಗೆನೂ ಡಿಸ್ಕಷನ್ ನಡೀತಿದೆ. ಅದು ಏನಾದರೂ 2 ಮ್ಯಾಚಸ್ ಬ್ಯಾನ್ ಆಗ್ಬೋದು ಅಂತಲೂ ಕೆಲವೊಂದು ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ಹಂಗೇನಾರಾದರೆ ಮತ್ತೆ ಪ್ಲೇಯಿಂಗ್ 11 ಮತ್ತೆ ಅದು ಆರ್ಡರ್ ಸ್ವಲ್ಪ ಅಲ್ಲಿ ಇಲ್ಲಿ ಆಗುತ್ತೆ. ಅದ್ರ ಜೊತೆಗೆ ಸುಯೇಶ್ ಶರ್ಮಾನೂ ಕೆಲವರು ಅನ್ಸಿದ್ರೆ ಸುಯೇಶ್ ಶರ್ಮಾ ಏನೂ ಪರ್ಫಾರ್ಮೇ ಮಾಡ್ತಿಲ್ಲ, ಇನ್ನೊಬ್ಬ ಫಾಸ್ಟ್ ಬೌಲರ್ನ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಡಿಸ್ಕಷನ್ ನಡೀತಿದೆ ಪ್ಲೇಯಿಂಗ್ 11ದು. ನನ್ನ ಪರ್ಸ್ನಲಾಗಿ ನಾನೇನು ಹೇಳ್ತೀನಿ ಅಂದರೆ RCB ಮ್ಯಾನೇಜ್ಮೆಂಟ್ ಯೂಶ್ವಲಿ ಆ ಪ್ಲೇಯಿಂಗ್ 11ನ ಮತ್ತೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಅನಿಸ್ತದೆ. ಆ್ಯಂಡ್ ನನಗೆ ಬೆಸ್ಟ್ ಪ್ಲೇಯಿಂಗ್ 11 ಏನು ಅನಿಸ್ತಿದೆ ಅಂದರೆ ನಾನೇನು ಪ್ಲೇಯಿಂಗ್ 11 ಚೇಂಜಸ್ ಮಾಡಲ್ಲ. ಮಾಡಿದ್ರೆ ಜಾರ್ಡನ್ ಕಾಕ್ಸ್ ಬೆಥಲ್ ಜಾಗದಲ್ಲಿ ಆಡಿಸಿ ಅವ್ರಿಗೊಂದು ಚಾನ್ಸ್ ಕೊಡ್ತೀನಿ, ಅಂದರೆ ಹೇಗೆ ಆಡ್ತಾರೆ, ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಎರಡನೇದು, ಫಸ್ಟ್ ಬ್ಯಾಟಿಂಗ್ ಏನಾದ್ರು RCB ಆಡಿದ್ರೆ ಜೇಕಬ್ ಡಫಿ ಮತ್ತು ರೊಮಾರಿಯೋನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಂಡು, ಸಪೋಸ್ ರೊಮಾರಿಯೋಗೆ ಬ್ಯಾಟಿಂಗ್ ಅವಶ್ಯಕತೆ ಬರಲಿಲ್ಲ ಅಂದರೆ ಜೇಕಬ್ ಡಫಿನ ಇಂಪ್ಯಾಕ್ಟ್ ಪ್ಲೇಯರಾಗಿ ಯೂಸ್ ಮಾಡಿಕೊಂಡ್ರೆ ಬೌಲಿಂಗ್ ತುಂಬಾ ಸ್ಟ್ರೆಂತ್ ಆಗುತ್ತೆ. ಸೊ ಇದಿಷ್ಟೇ ನನ್ನ ಪ್ರಕಾರ ಚೇಂಜಸ್ ನಾನು ಪರ್ಸ್ನಲಿ ಬೆಸ್ಟ್ ಅಂತ ಅನಿಸಿದ್ದು. ನಿಮಗೆ ಬೆಸ್ಟ್ ಪ್ಲೇಯಿಂಗ್ 11 RCB ಏನು ಮಾಡಬೇಕು ಅದನ್ನು ನೀವು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನನ್ನ ಟಾಪ್ 4 ಪ್ರೆಡಿಕ್ಷನ್ IPLಗೆ ಬಂದು ಫಸ್ಟು ಟಾಪ್ 2ಅಲ್ಲಿ RCB ಮತ್ತು ಪಂಜಾಬ್ ಇರ್ತಾರೆ. ಆ್ಯಂಡ್ ಟಾಪ್ 3ಅಲ್ಲಿ ಸನ್ರೈಸರ್ಸ್ ಹೈದ್ರಾಬಾದ್ ಇರ್ತಾರೆ. ಟಾಪ್ 4 ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನನ್ನ ಪ್ರಕಾರ ಗುಜರಾತ್ ಮತ್ತು ಚೆನ್ನೈ ಒಂದು ಮ್ಯಾಚ್ ನಡೆಯುತ್ತೆ. ಸೊ ಅದು ಡಿಸೈಡರ್ ಆಗ್ಬೋದು. ಬಟ್ ನನಗೆಲ್ಲೋ ಚೆನ್ನೈ ಹೇಗೋ ಕ್ವಾಲಿಫೈ ಆಗ್ತಾರೆ ಅಂತ ನನಗನ್ನಿಸ್ತಿದೆ. ನಿಮ್ಮ ಟಾಪ್ 4 ಪ್ರೆಡಿಕ್ಷನ್ಸ್ ಕೂಡ ಏನು ಅಂತ ಕಮೆಂಟ್ ಮಾಡಿ. ಸೊ ಒಂದು ಬೆಸ್ಟ್ ಪ್ಲೇಯಿಂಗ್ 11 ಆ್ಯಂಡ್ ನಿಮ್ಮ ಟಾಪ್ 4 ಪ್ರೆಡಿಕ್ಷನ್ಸ್ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಮುಂದೆ IPL ಬಗ್ಗೆ ಡಿಸ್ಕಸ್ ಮಾಡೋಣ ಅಥವಾ RCB ಬಗ್ಗೆ ಡಿಸ್ಕಸ್ ಮಾಡೋಣ. ಪೇಜನ್ನ ಫಾಲೋ ಮಾಡಿ, ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ ಅಂತ ಹೇಳ್ತಾ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್.